ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಇವತ್ತು ಒಂದು ಹೊಸ ಟಾಪಿಕ್ ಒಂದಿಗೆ ಬಂದಿದ್ದೇನೆ. ಪ್ರಶ್ನೆ: ನಿಜವಾಗ್ಲೂ ನಮಗೆ ರೋಲ್ ಮಾಡೆಲ್ ಯಾರು, ಅಥವಾ ಹೂ ಆರ್ ದ ರಿಯಲ್ ಸೂಪರ್ ಹೀರೋಸ್ ಆಫ್ ಅವರ್ ಲೈಫ್ ಅಂತ. ನಮ್ಮ ಜೀವನದ ನಿಜವಾದ ಹೀರೋಗಳು ಯಾರು, ಅಥವಾ ನಿಜವಾದ ರೋಲ್ ಮಾಡೆಲ್ ಯಾರು ಅಂತ. ಸಾಮಾನ್ಯವಾಗಿ ಎಲ್ಲ ಜನ ಅಥವಾ ವಿದ್ಯಾರ್ಥಿಗಳು ಫಾಲೋ ಮಾಡೋದು ಯಾರನ್ನ? ಕ್ರಿಕೆಟರ್ಸ್, ವಿರಾಟ್ ಕೊಹ್ಲಿ, ಧೋನಿ, ಸಚಿನ್, ಹೌದಾ? ಅಥವಾ ಇತ್ತೀಚೆಗೆ ಬಂದಿರತಕ್ಕಂಥ ಏನು ನ್ಯೂ ಕ್ರಿಕೆಟರ್ಸ? ಅಥವಾ ನಿಜವಾಗ್ಲೂ ನಮಗೆ ರೋಲ್ ಮಾಡೆಲ್ಸ್ ಯಾರು? ಸೂಪರ್ ಸ್ಟಾರ್ ರಜನಿಕಾಂತ್, ಹೌದಾ? ಚಿರಂಜೀವಿ, ಪವನ್ ಕಲ್ಯಾಣ್, ಬಾಲಯ್ಯ, ಹೌದಾ? ಇವರೇನಾ? ಹೌದಾ? ಅಲ್ಲ, ಇವರೆಲ್ಲ ಫಿಲಿಮಲ್ಲಿ ಮಾತ್ರ ಹೀರೋಗಳು. ಇವರೆಲ್ಲ ಕ್ರಿಕೆಟ್ ಅಲ್ಲಿ ಮಾತ್ರ ಆಟಗಾರರು ಅಷ್ಟೇ, ಆಯ್ತಲ್ಲ. ಅವರ ಜೀವನಕ್ಕೆ ಅವರು ಹೀರೋಸ್ ಆಗಿರ್ಬೋದೇನೋ, ಆದ್ರೆ ನಿಜವಾಗ್ಲೂ ನಿಮ್ಮ ರೋಲ್ ಮಾಡೆಲ್ ಅವರಲ್ಲ. ನಿಮ್ ತಂದೆ, ನೀನು ಆರಾಮಾಗಿ ಮಲಗಿರ್ತೀಯ, ಬೆಳಗ್ಗೆ ಎದ್ದು 5-5:30 ಎದ್ದು ತೋಟದ ಕಡೆ ಹೋಗ್ತಾ ಇರ್ತಾರ. ಎಷ್ಟೋ ಸಲ ನೀರು ಟೈಮ್ ಬಂದಿರೋದಿಲ್ಲ, ಕರೆಂಟ್ ಇರೋದಿಲ್ಲ, ಹಾವು ಕಡ್ದಿರುತ್ತೆ ಕಾಲ್ಗೆ, ಆದ್ರೂ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬಂದು ಮಾರನೇ ದಿನ ಕೆಲ್ಸಕ್ಕೆ ಹೋಗಿರ್ತಾರೆ. ನಿಮ್ಮ ತಾಯಿ ಎಷ್ಟೋ ಸಲ ಒಪ್ಪತ್ತಿನ ಊಟಕ್ಕೆ ತೊಂದರೆ ಇದ್ರು ತನ್ನ ಮಗನಿಗೆ ಟೈಮ್ಗೆ ಊಟ ಮಾಡಿ ಕೊಡ್ತಾ ಇರ್ತಾಳೆ. ನಿಮ್ಮ ತಂದೆ ಕಾಲ್ ಸ್ಲಿಪ್ಪರ್ ಹರಿದೋಗಿರುತ್ತೆ, ನಿನಗೆ ಹೊಸ ಚಪ್ಪಲಿ ತಂದ್ಕೊಡ್ತಾರೆ, ಒಳ್ಳೆ ಸ್ಕೂಲ್ಗೆ ಸೇರಿಸ್ತಾರೆ ಸಾಲ ಸೋಲ ಮಾಡಿ. ಇವ್ರು ನಿಮ್ ಕಣ್ಣಿಗೆ ರಿಯಲ್ ಹೀರೋ ತರ ಕಾಣ್ಲೇ ಇಲ್ಲ ಅಲ್ವಾ? ನಿಮ್ಮ ಅಪ್ಪನ ಹರಿದಿರ್ತಕ್ಕಂಥ ಅಂಗಿ ನಿನಗೆ ಕಾಣ್ಲೇ ಇಲ್ಲ ಅಲ್ಲ? ನಿಮ್ ತಾಯಿ ಹರಿದಿರ್ತಕ್ಕಂಥ ಸೀರೆ ನಿನಗೆ ಕಾಣ್ಲೇ ಇಲ್ಲ ಅಲ್ಲ? ಅವ್ರ ಕಷ್ಟ ನಿನಗೆ ಕಾಣ್ಲೇ ಇಲ್ಲ ಅಲ್ವಾ? ನಿಜವಾಗ್ಲೂ ಹಾಗಾದ್ರೆ ನೀನ್ ಏನ್ ಅಬ್ಸರ್ವ್ ಮಾಡ್ತಾ ಇದೀಯ? ಇಲ್ಲಿ ಸಮಸ್ಯೆ ಹಾಗಾದ್ರೆ ಯಾರಲ್ಲಿದೆ? ಪೇರೆಂಟ್ಸ್ ಅಲ್ಲೂ ಇದೆ, ಮಕ್ಕಳಲ್ಲೂ ಇದೆ. ನಿಮಗೆ ಯಾವತ್ತೂ ಕೂಡ ನಿಮ್ಮ ಮಕ್ಕಳಿಗೆ ನಿಮ್ಮ ಸಮಸ್ಯೆನ ಸ್ವಲ್ಪ ಆದ್ರೂ ತೋರಿಸ್ಬೇಕು ಅಂತ ಅನ್ಕೊಳ್ಳಿ. ನಿಮ್ಮ ಕಷ್ಟ ಗೊತ್ತಾಗ್ಲಿಲ್ಲ, ನೀವೇನಾದ್ರೂ ಬಚ್ಚಿಟ್ಟಿದ್ದೆ ಆದ್ರೆ ನಿಮ್ಮ ಮಕ್ಕಳು ಅಪ್ರಯೋಜಕರಾಗ್ಬಿಡ್ತಾರೆ. ಹುಷಾರು. ನೀವು ಪಡ್ತಾ ಇರ್ತಕ್ಕಂಥ ಒಂದೊಂದು ರೂಪಾಯಿ ಕಷ್ಟ, ಬೆವರಿನ ಹನಿ, ರಕ್ತವನ್ನ ಬೆವರಾಗಿ ಪರಿವರ್ತನೆ ಮಾಡಿ ದುಡಿತಾ ಇರ್ತಕ್ಕಂಥದ್ದು ನಿಮ್ಮ ಮಕ್ಳಿಗೆ ನೀವು ತೋರಿಸ್ಲೇಬೇಕು. ಒಂದಿನ ಆದ್ರೂ ಕರ್ಕೊಂಡು ಹೋಗಿ, ಆಯ್ತಲ್ವಾ? ರಜಾ ಬರುತ್ತಲ್ಲ, ಎಲ್ಲೆಲ್ಲೋ ಮಜಾ ಮಾಡಕ್ ಹೋಗ್ತಾರೆ, ಅದ್ರ ಬದಲು ನಿಮ್ ಜೊತೆ ಕರ್ಕೊಂಡೋಗಿ ನಿಮ್ಮ ತೋಟದಲ್ಲಿ ನೀನ್ ಪಡ್ತಕ್ಕಂಥ ಕಷ್ಟ ನೀನ್ ತೋರಿಸ್ಬೇಕು. ನೀನು ಹೊರತಕ್ಕಂಥ ಮೂಟೆ, ನಿನ್ನ ಬೆವರಿನ ಹನಿ, ನಿನ್ನ ಕೈಗೆ ಅವ್ರು ಕೊಡ್ತಕ್ಕಂಥ ಕೂಲಿ ನಿನ್ ಮಗ ನೋಡ್ಲೇಬೇಕು. ನಿನ್ ಮಗಳಾದ್ರೂ ಪರವಾಗಿಲ್ಲ, ತಪ್ಪೇನಿಲ್ಲ, ಆಯ್ತಲ್ವಾ? ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ತಾಯಿ ಮಾಡಿಸ್ಲೇಬೇಕು. ನನ್ ಮಗಳು ಇಲ್ಲಿಂದ ಅಲ್ಲಿಗೆ ಒಂದು ಹುಲ್ಕಡ್ಡಿ ಎತ್ತಾಕಲ್ಲ. ಏನಿದು ಡೈಲಾಗು? ನಾನಂತೂ ಒಪ್ಪಲ್ಲ, ಆಯ್ತಲ್ವಾ? ನೋಡಿ, ಮಕ್ಕಳು ಬೆಳೆಯೋ ಹಂತದಲ್ಲಿ ಉದ್ಧಾರ ಆಗೋದು ಹಾಳಾಗೋದು ನಿಮ್ಮ ಕೈಯಲ್ಲಿದೆ ಪ್ರಾಥಮಿಕವಾಗಿ, ಆಯ್ತಲ್ವಾ? ಹಾಗಾಗಿ ಆ ಅಪ್ಪ ಅಮ್ಮ ನಿಮ್ಗೋಸ್ಕರ ಪಡ್ತಾ ಇರ್ತಕ್ಕಂಥ ಕಷ್ಟ ಸರಿಯಾದ ರೂಪದಲ್ಲಿ ನೀವು ನೋಡದೆ ಇದ್ದಿದ್ದು ನಿಮ್ ತಪ್ಪು, ಅದನ್ನ ತೋರಿಸ್ತಾ ಇರೋದು ಅವ್ರ ತಪ್ಪು, ಇಬ್ರದ್ದು ತಪ್ಪಿದೆ. ಹಾಗಾಗಿ ನಿಮಗೆ ನಿಜವಾದ ಹೀರೋ ಯಾರು, ನಿಜವಾದ ರೋಲ್ ಮಾಡೆಲ್ಸ್ ಯಾರು ಅಂತ ತಿಳಿಲೇ ಇಲ್ಲ. ಅದಕ್ಕೆ ಕಾರಣ ಇಬ್ರು ಕೂಡ, ಆಯ್ತಲ್ಲ? ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ರೋಲ್ ಮಾಡೆಲ್ಸ್ ಯಾರು? ಏನ್ ರೋಲ್ ಮಾಡೆಲ್ಸ್ ಅಂದ್ರೆ ಏನು? ನಾವು ಅವ್ರನ್ನ ಫಾಲೋ ಮಾಡೋದಿಕ್ಕ, ಅಥವಾ ಸುಮ್ನೆ ಅವ್ರನ್ನ ಕೆಟ್ಟ ಅಥವಾ ಅಂಧ ಅಭಿಮಾನ ಪಡೋದಿಕ್ಕ, ಸುಮ್ನೆ ನಾವು ಹುನಾರ ಹಾಕಿ ಮೆರೆಸೋದಿಕ್ಕ, ಸುಮ್ನೆ ನಾವೆಲ್ಲ ಅಚ್ಚೆ ಹಾಕಿಸ್ಕೊಳ್ಳೋದಿಕ್ಕ, ಅಥವಾ ರೋಡಲ್ಲಿ ಭಾಷಣ ಮಾಡೋದಿಕ್ಕ, ಕೂಗಾಡೋದಿಕ್ಕ? ಇದಕ್ಕಲ್ಲ. ನಿಜವಾಗ್ಲೂ ಅವ್ರೇನಾದ್ರೂ ಸಮಾಜಕ್ಕೆ ಏನಾದ್ರು ಮಾಡಿದಾರ? ಸಮಾಜಮುಖಿ ಕೆಲಸಗಳನ್ನ ಮಾಡಿದಾರ? ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಏನಾದ್ರೂ ಒಂದು ಸಮಸ್ಯೆ ಆದ್ರೂ ಅವ್ರು ಪರಿಹಾರ ಮಾಡಿದಾರ? ಅಥವಾ ನಿಜವಾಗ್ಲೂ ಯಾರು ಮಾಡಕ್ಕಾಗದೆ ಇರ್ತಕ್ಕಂಥ ಕಷ್ಟಕರವಾದ ಕೆಲಸವನ್ನ ಏನಾದ್ರು ಮಾಡಿ ತೋರಿಸಿದಾರ? ಎಷ್ಟು ಜನಕ್ಕೆ ಶಿಕ್ಷಣ ಕೊಡಿಸಿದಾರ? ನಿಜವಾಗ್ಲೂ ಅವ್ರಿಗೆ ಏನಾದ್ರು ಬಟ್ಟೆ ಕೊಡಿಸಿದಾರ? ಇಂಥ ವಿಚಾರಗಳನ್ನ ಮಾಡಿರ್ತಕ್ಕಂಥವ್ರನ್ನ ನೀವು ಸೂಪರ್ ಹೀರೋ ಅಂತ ಬೇಕಾದ್ರೂ ಪರಿಗಣಿಸಿ, ನಾನು ಒಪ್ಕೋತೀನಿ, ಅದ್ ನಿಮ್ಮ ಇಷ್ಟ, ಆಯ್ತಲ್ಲ? ಆದ್ರೆ ಬ್ಲೈಂಡ್ ಆಗಿ ಅಂಧ ಅಭಿಮಾನ ಅಂತ ಹೇಳ್ತೀವಿ, ಅಂಧ ಅಭಿಮಾನ ಇರಬಾರ್ದು. ಯಾರೊಬ್ಬ ಫಿಲಿಂ ರಿಲೀಸ್ ಆಗತ್ತೆ, ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಹಾಲು ಸುರಿತಾ ಇರ್ತಾನೆ, ಆ ಹಾಲು ಯಾರಾದ್ರೂ ಕೊಡ್ಬೋದಾಗಿತ್ತಲ್ಲ? ಹೌದಾ? ಈ ರೀತಿ ಯೋಚನೆ ಮಾಡಿ. ಅವ್ರ ಹೆಸರಲ್ಲೇ ಯಾರಿಗೊಬ್ರಿಗೆ ಹಸ್ದಿರೋರ್ಗೆ ಅನ್ನ ಕೊಡಿ, ಅವ್ರ ಹೆಸರಲ್ಲೇ ಯಾರಿಗೊಬ್ರಿಗೆ ಪುಸ್ತಕ ದಾನ ಮಾಡಿ, ಅವ್ರ ಹೆಸರಲ್ಲೇ ಯಾರಿಗೊಬ್ರು ಫೀಸ್ ಕಟ್ಟಿ, ಆಯ್ತಲ್ವಾ? ದೊಡ್ಡ ದೊಡ್ಡ ಕಟ್ಟೋರ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಅದೇ ದುಡ್ಡು ಯಾರೋ ಮಗು ಪೂರ್ತಿ ಫೀಸ್ ಕಟ್ಟಿ ಆಗ್ಬೋದಾ? ಇಂಥ ಕೆಲಸ ಮಾಡ್ಬೋದಾ? ಹಾಗಾಗಿ ನಿಜವಾದ ಸೂಪರ್ ಹೀರೋ ಯಾರು
ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇದೆ. ಮೊದಲನೇದಾಗಿ ನಿಮ್ಮ ತಂದೆ ತಾಯಿ ನಿಮಗೆ ನಿಜವಾಗ್ಲೂ ಜೀವನ ಕೊಟ್ಟಿದ್ದು, ಜನ್ಮ ಕೊಟ್ಟಿದ್ದು, ಜೀವನ ಕೊಟ್ಟಿದ್ದು, ಶಿಕ್ಷಣ ಕೊಟ್ಟಿದ್ದು, ಬಟ್ಟೆ ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದು, ನಿಮಗೆ ಎಲ್ಲಾ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತು ತಂದೆ ಮುನ್ನಡೆಸಂತ ತಂದೆ, ನಿನಗೆ ಎಲ್ಲಾ ಹಂತದಲ್ಲೂ ಧೈರ್ಯ ಹೇಳಿದಂತ ತಾಯಿ ನಿಜವಾಗ್ಲೂ ನಿಮ್ಮ ಜೀವನದ ಸೂಪರ್ ಹೀರೋಗಳು. ಆಯ್ತಲ್ವಾ? ಸರಿ, ಸಮಾಜಕ್ಕೆ ಬಂದಾಗ ನಮ್ಮ ದೇಶಕ್ಕೆ ನೋಡಿ, ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟೋಗಿರ್ತಾರೆ, ಅವ್ರ ತಂದೆ ತಾಯಿನ ಬಿಟ್ಟೋಗಿರ್ತಾರೆ, ಎಷ್ಟೋ ಸಲ ತಿಂಗಳಿಗಟ್ಲೆ ಬರಕ್ಕಾಗಲ್ಲ. ಆಯ್ತಲ್ವಾ? ಎಷ್ಟೋ ಸಲ ಸಿಯಾಚಿನ್ನ ಕೊರಿತಾ ಇರ್ತಕ್ಕಂಥ ಚಳಿಯಲ್ಲಿ ಅವ್ರಿಗೆ ನಿದ್ದೆಯಲ್ಲೇ ಸತ್ತೋಗಿರ್ತಾರೆ. ಆ ಒಂದು ಸೋಲ್ಜರ್ಸ್ ನಮಗೆ ನಿಜವಾದ ಹೀರೋಗಳು. ಆಯ್ತಲ್ವಾ? ರೋಲ್ ಮಾಡೆಲ್ಸ್ಗಳು. ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಆ ಪ್ಲೇಸ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರಲ್ವ, ಅವರೇ ನಿಜವಾದ ಹೀರೋಗಳು. ಆಯ್ತಲ್ವಾ? ಎಷ್ಟೋ ಸಲ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳು ಕೈಗೆ ಬರುತ್ತೆ ಅಲ್ವಂತ ಗ್ಯಾರಂಟಿ ಇಲ್ಲ. ನಮ್ ದೇಶದಲ್ಲಿ ಮೊದಲಿಂದ ಇದು ದೊಡ್ಡ ಸಮಸ್ಯೆ. ಆಯ್ತಲ್ಲ? ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಬದಲಾಯಿತೇ ಹೊರತು, ಆಯ್ತಲ್ವಾ, ಅದರ ರಾಜಕೀಯ ಪಕ್ಷಗಳ ಹೆಸರು ಬದಲಾಯಿತೇ ಹೊರತು ರೈತನಿಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ಸ್ ನ ಯಾರು ಹುಡ್ಕಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾನೆ ಇಲ್ಲ. ಅನ್ನ ಬೆಳೀತಕ್ಕಂಥ ರೈತ ಕೆಲಸ ಬಿಟ್ಬಿಡ್ತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರೆ. ಆಯ್ತಲ್ವಾ? ಹಾಗಾಗಿ ನಮಗೆ ಅಲ್ಲಿ ಬರುತ್ತೋ ಬರಲ್ವೋ ಅಂತ ಗೊತ್ತಿದ್ರು ಕೂಡ ಬೆಳೆ ಬೆಳೆದು ಸುಮಾರು ತಿಂಗಳ ಕಾಲ ಕಷ್ಟಪಟ್ಟು ನಮ್ಮ ತಟ್ಟೆಗೆ ಅನ್ನ ಬರೋದಕ್ಕೆ ಕಾರಣ ಆಗ್ತಕ್ಕಂಥ ರೈತ ನಿಜವಾದ ಹೀರೋ. ಆಯ್ತಲ್ವಾ? ಹಾಗಾಗಿ ಮಕ್ಕಳು ಶಾಲೆಗೆ ಬಂದಾಗ ಎಷ್ಟೋ ಹಠ ಮಾಡ್ತಾರೆ, ಕೈ ಹಿಡ್ಕೊಂಡ್ರು ಬರೆಯಲ್ಲ. ಆಯ್ತಲ್ವಾ? ಎಷ್ಟೋ ಸಲ ಮಕ್ಕಳು ತುಂಬಾ ಹಠ ಮಾಡ್ತವೆ, ಆದ್ರೂ ಕೂಡ ಅವ್ರ ಕೈ ಹಿಡಿದು ಬರೆಸಿ, ಓದಿಸಿ, ತಿದ್ದಿಸಿ, ಅವರಿಗೆ ಡಿಸಿಪ್ಲಿನ್ ಕಲಿಸಿ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಶಿಕ್ಷಕರು ನಿಜವಾದ ಮಾದರಿ. ಆಯ್ತಲ್ಲ? ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಸಲ ಟೀಚರ್ಸು ಅವ್ರ ಮನೇಲಿ ಅವ್ರ ಮಕ್ಳಿಗೆ ಹೇಳ್ಕೊಡಕ್ಕೆ ಟೈಮ್ ಇರಲ್ಲ, ಆದ್ರೆ ಶಾಲೆಯಲ್ಲಿ, ಕಾಲೇಜಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಅವರ ಜೀವನದ ಅರ್ಧ ಭಾಗಕ್ಕಿಂತ ಹೆಚ್ಚು ಸಮಯ ನಿಮ್ಗೋಸ್ಕರ ಕಳೆದ್ಬಿಟ್ಟಿರ್ತಾರೆ. ಹಾಗಾಗಿ ನೀವ್ ಏನ್ ಕೊಡಕ್ ಆಗದೆ ಇದ್ರು ಪರವಾಗಿಲ್ಲ, ದಯವಿಟ್ಟು ಆ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ, ಆ ಲೆಕ್ಚರರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ನೀವು ಅವ್ರೇನೋ ಕೊಡ್ತಾರೆ ಅಂತ ಮಾಡಿದಿಲ್ಲ, ಅನಿವಾರ್ಯವಾಗಿ ಸರ್ಕಾರ ಸರಿಯಾದ ಸಮಯಕ್ಕೆ ಕಾಲ್ ಮಾಡಲ್ಲ, ಅವಾಗ ಅವರು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಯ್ತಲ್ವಾ? ಹಾಗಾಗಿ ಎಷ್ಟೋ ಸಲ ಮನೇಲಿ ತಿಂಡಿ ಮಾಡಿ ಬಂದಿರಲ್ಲ, ಓಡ್ ಬಂದಿರ್ತಾರೆ, ಬಸ್ ಸಿಕ್ಕಿರಲ್ಲ, ಎದ್ದು ಬಿದ್ದು ಓಡ್ ಬಂದಿರ್ತಾರೆ. ಆಯ್ತಾ? ಅವರೇ ಸರಿಯಾಗಿ ತಿನ್ನಲ್ಲ, ಸರಿಯಾಗಿ ನಿದ್ದೆ ಮಾಡಿರಲ್ಲ, ಅವ್ರ ಮಕ್ಕಳದೇ ಅವ್ರು ನೋಡಕ್ ಆಗಿರಲ್ಲ, ಆದ್ರೂ ನಿಮ್ಗೋಸ್ಕರ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ಒದ್ದಾಡ್ತಾ ಇರ್ತಾರೆ. ಆಯ್ತಲ್ಲ? ಏನು ಶಿಕ್ಷಣದ ಪ್ರೈವೇಟೈಸೇಷನ್ ಅಂತ ಕರಿತೀವಿ, ಇವತ್ತು ಜಾಗತೀಕರಣ ಹಂತದಲ್ಲಿ ಇದನ್ನ ವ್ಯಾಪಾರೀಕರಣ ಮಾಡ್ಬಿಟ್ಟು, ಹಾಗಾಗಿ ಎಲ್ಲಾ ಪೇರೆಂಟ್ಸು ಟೀಚರ್ಸ್ಗಳನ್ನ ಬೇರೆ ತರ ನೋಡುವಂತ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಇರ್ಲಿ, ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಏನಾದ್ರು ವ್ಯಾಲ್ಯೂ ಶಿಕ್ಷಣವನ್ನ, ನೀವು ಮಾರಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆಯ್ತಲ್ಲ? ಎಷ್ಟೋ ಜನ ಇವತ್ ಮಕ್ಕಳು ಅಪ್ಪ ಅಮ್ಮನಿಗೆ ಅನ್ನ ಹಾಕಕ್ ರೆಡಿ ಇಲ್ಲ, ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಕ್ ನೋಡ್ತಾ ಇದಾರೆ. ಆಯ್ತಲ್ಲ? ಎಂತ ಕಚಡ ನನ್ ಮಕ್ಳು ಅನ್ಸುತ್ತೆ. ಆಯ್ತಲ್ಲ? ನನ್ ಬಾಮೈದಾನೆ ಇದ್ದಾನೆ. ಆಯ್ತಲ್ಲ? ಅಪ್ಪ ಅಮ್ಮನ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅವನು. ಆಯ್ತಲ್ಲ? ಹಾಗೆ ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ಅಪ್ಪ ಅಮ್ಮನೇ. ಚಿಕ್ಕ ವಯಸ್ಸಿಂದಾನೆ ಅವ್ರಿಗೆ ವ್ಯಾಲ್ಯೂ ಎಜುಕೇಶನ್ ಕಲಿಸ್ಬೇಕಾಗಿತ್ತು. ತದನಂತರ ಜವಾಬ್ದಾರಿ ಟೀಚರ್ಸ್. ನೀವು ದಯವಿಟ್ಟು ನೋಡಿ, ಮಾರ್ಕ್ಸು ರ್ಯಾಂಕ್ ಮಾತ್ರ ಅಲ್ಲ, ಮಕ್ಕಳಿಗೆ ಮೌಲ್ಯ ಶಿಕ್ಷಣಗಳನ್ನ ಕೊಡಿಸಿ, ಮಾರಲ್ ವ್ಯಾಲ್ಯೂಸ್ನ ಕಲಿಸಿ, ನೈತಿಕ ಶಿಕ್ಷಣವನ್ನ ಕಲಿಸಿ, ಡಿಸಿಪ್ಲಿನ್ ಕಲಿಸಿ, ಚಿಕ್ಕ ವಯಸ್ಸಿಂದಾನೆ ಯಾವ ಸರಿ ಯಾವ ತಪ್ಪು ಅಂತ ಹೇಳ್ಕೊಡಿ. ಆಯ್ತಲ್ಲ? ಅವಾಗ ಮುಂದಿನ ಹಂತದಲ್ಲಿ ಆ ಮಕ್ಕಳು ಕೂಡ ಉತ್ತಮ ಮಕ್ಕಳಾಗಿ ಬೆಳೀತಾರೆ, ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೀತಾರೆ, ನಮ್ಮ ದೇಶಕ್ಕೆ ಉತ್ತಮವಾದ ಕೊಡುಗೆಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲಾರ್ಗು ಒಳ್ಳೇದಾಗ್ಲಿ. ದಯವಿಟ್ಟು ಮತ್ತೊಮ್ಮೆ ಅವಲೋಕನ ಮಾಡಿ, ನಿಜವಾದ ಹೀರೋಸು ನಿಮ್ಮ ಅಪ್ಪ ಅಮ್ಮ, ನಿಜವಾದ ಮಾಡೆಲ್ಸ್ ಯಾರು? ಅಲ್ಲಿ ದೇಶವನ್ನು ಕಾವಲು ಕಾಯ್ತಾ ಇರ್ತಕ್ಕಂಥ ಸೈನಿಕ, ಅನ್ನ ಕೊಡ್ತಾ ಇರ್ತಕ್ಕಂಥ ರೈತ, ನಮಗೆ ಅಕ್ಷರವನ್ನ ಕೊಟ್ಟಿರ್ತಕ್ಕಂಥ ಶಿಕ್ಷಕ, ಇವರು ನಮ್ಮ ನಿಜವಾದ ರೋಲ್ ಮಾಡೆಲ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾನು ನಿಮ್ಮ ಕರಿಯರ್ ಗುರು. ಓಕೆ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.